ವೆಲ್ಕಮ್ ಟು ಸಾವಿತ್ರಿ ಸುನಿತಾ ಬ್ಲಾಗ್ಸ್. ಇವತ್ತು ಟಿಫಿನ್ಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ತಿನ್ನತೀನಿ. ಆ್ಯಕ್ಚುಲಿ ಸಾಂಬಾರು ಮತ್ತು ಚಟ್ನಿ ಇತ್ತು, ಬಟ್ ನನಗೆ ಒಂದು ಸ್ವಲ್ಪ ಲೈಟಾಗಿ ತಿನ್ಬೇಕು ಅನಿಸ್ತಾ ಇತ್ತು. ಹೀಗಾಗಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಅಷ್ಟೇ ತಿಂದೆ. ಯೂಶ್ವಲ್ ಆಗಿ ನನ್ನ ನೇಚರ್ ಯಾವ ಥರ ಅಂದರೆ, ನಾನು ಯಾವಾಗಲೂ ಬೆಕ್ಕು ಮರಿ, ಆಮೇಲೆ ನಾಯಿ ಮರಿ, ಆಮೇಲೆ ಈ ಥರ ಚೆಯ್ಯ ಮರಿ ಎಲ್ಲ ಟಚ್ ಮಾಡೋದೇ ಇಲ್ಲ. ನನ್ನ ನೇಚರ್ ಅಲ್ವೇ ಅಲ್ಲ ಅದು. ಬಟ್ ಇವಾಗ ನನ್ನ ಮಗನ ಸಲುವಾಗಿ ಎಲ್ಲನೂ ಮಾಡಲೇಬೇಕು. ಅವನಿಗೆ ಇದು ಚೆಯ್ಯ ಮರಿ ಬೇಕಾಗಿತ್ತು. ನನ್ನ ಕೈ ಹಿಡಿದು ಕರ್ಕೊಂಡು ಬಂದ, ಅದನ್ನು ತೆಗೆದುಕೊಡು ಅಂತ ಹೇಳಿ ಅವನ ಸಲುವಾಗಿ ಎತ್ಕೊಂಡು ಬಂದೆ. ಬಟ್ ಅವನು ಎತ್ಕೊಳ್ಳಿಲ್ಲ, ಜಸ್ಟ್ ಅದಕ್ಕೆ ಕಿಸ್ ಮಾಡಿ ವಾಪಸ್ ಬಿಟ್ಬಿಟ್ಟ. ಆಮೇಲೆ ನೀ ಹಾಲು ಕರ್ಕೊಂಡ. ಅದನ್ನ ಬರೀ ಇದೇ ಆಗುತ್ತೆ ಒಂದು ಡೈಲಿ, ಆ ಚೆಯ್ಯ ಮರಿ ಎತ್ಕೊಂಡು ಬಾ ಅಂತ ಹೇಳಿ ಕಾಡಿಸ್ತಾನೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನಿತಾ ಬ್ಲಾಗ್ಸ್. ಇವತ್ತು ಹಾಸ್ಪಿಟಲ್ಗೆ ಹೊಂಟೀನಿ. ಆ್ಯಕ್ಚುಲಿ ಇದು ಲಾಸ್ಟ್ ಚೆಕಪ್ ಇದೆ. ಅಂದರೆ ನನಗೆ ಇವಾಗ 9 ಮಂತ್ಸ್ ಸ್ಟಾರ್ಟ್ ಆಯ್ತಲ್ಲ, 9 ಮಂತ್ಸ್ ಸ್ಟಾರ್ಟ್ ಆಗಿ 15 ಡೇಸ್ ಆಯಿತು. ಸೊ ಲಾಸ್ಟ್ ಚೆಕಪ್ ಇದೆ, ಹಾಸ್ಪಿಟಲ್ಗೆ ಹೊಂಟೀವಿ. ನಾನು, ನಮ್ಮ ಅಪ್ಪಾಜಿ, ನಮ್ಮಮ್ಮ, ನಮ್ಮ ಕಾಕು, ನಮ್ಮ ದೊಡ್ಡಮ್ಮ, ನಮ್ಮ ನಿಹಾಲ್ 6 ಜನ ಹೊಂಟೀವಿ. ಆಮೇಲೆ ನಮ್ಮ ಕಾಂತು 7 ಜನ ಹೊಂಟೀವಿ ಹಾಸ್ಪಿಟಲ್ಗೆ. ಇಷ್ಟೊಂದು ಜನ ಎದಕ್ಕಂದರೆ ಇಷ್ಟೆಲ್ಲರೂ ಏನು ಹಾಸ್ಪಿಟಲ್ಗೆ ಹೊಂಟಿಲ್ಲ. ಆ್ಯಕ್ಚುಲಿ ಅವರೆಲ್ಲ ಮದುವೆಗೆ ಹೊಂಟರು. ಆನ್ ದ ವೇ ಹಾಸ್ಪಿಟಲ್ ಐತಿ. ಸೊ ನಾವು ಹಾಸ್ಪಿಟಲ್ ಇಳಿತೀವಿ, ನಾನು ನಮ್ಮ ಕಾಕು ಇಬ್ಬರು. ಆಮೇಲೆ ಅವ್ರು ಉಳಿದವರೆಲ್ಲರೂ ಹಾಸ್ಪಿಟಲ್ಗೆ ಹೋಗ್ತಾರೆ. ಸೊ ಲಾಸ್ಟ್ ಡೇ ಚೆಕಪ್ಪಲ್ಲಿ ಡಾಕ್ಟ್ರ್ ಏನೆಲ್ಲ ಹೇಳ್ತಾರೆ, ಆಮೇಲೆ ಯಾವ ಹಾಸ್ಪಿಟಲ್ಗೆ ತೋರಿಸ್ತೀನಿ, ಎಲ್ಲನೂ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್ ಮೈ ಚಾನಲ್. ನಮ್ಮ ಸಿರ್ದಾರ ಇನ್ನು ಮ್ಯಾಚ್ ನೋಡತ್ತಾನ. ನಿನ್ನ ನೈಟ್ ಮ್ಯಾಚ್ ನೋಡ್ದಲ್ದೆ ಮತ್ತು ಇವತ್ತು ಮುಂಜಾನೆ ರೀಕ್ಯಾಪ್ ನೋಡತ್ತಾನ. ಕರೆ ಯಾರ ನಿಜವಾದ RCB ಫ್ಯಾನ್ ಅಂದರೆ ಇವನೇ. ಬರ್ತೀನಾ ಮಾಲಿಕ್ಪುರ್ಗೆ ಬರ್ತೀವ್ಲೆ? ಬಾ ಇರಲಿ, ನೀವು ಹಿಡಿಸ್ತೀವ ಕಾರ್ ಒಳಗೆ. ನೀನು ರಾತ್ರಿ 12 ತನಕ ಮ್ಯಾಚ್ ನೋಡ್ಯಾನು. ನಮ್ಮ ಕಾಕನ ಕಡೆ ಬೇಸ್ಕೊಂಡು ಮಾಡ್ಕೊಂಡಾನ. ಕರೆ ಮತ್ತು ಈಗ ಅದು ಫುಲ್ಲೇ ನೋಡತ್ತಾನ. ಬೇಸ್ಕೊಂಡ್ರಿಲ್ಲ ನೀನು ನೈಟ್? ಹಾಂ, ನಂಗೆ ಕೆಲಸ ಆಗ್ತಿತ್ತ. ನಮ್ಮ ಕಾಂತು ಕಾರ್ ರೆಡಿ ಮಾಡತ್ತಾನು. ಸೊ ಇವಾಗ ಹೋಗ್ಬೇಕು. ನಮ್ಮ ಕಾಕುನೂ ಬರತ್ತಾಳ. ನಮ್ಮ ಸಾಹಸ ಹೆಂಗೆ ಬಂದೈತೆ ನೋಡ್ರಿ ನಮ್ಮ ಕಾಕುನ ಜೊತೆ. ಪ್ರದಿತ್ಯನಂತೂ ಮಲಗಿಸ್ಬಿಟ್ಟಿವಿ, ಇಲ್ಲಿ ಮಲ್ಕೊಂಡನು. ಪ್ರದಿತ್ಯ ಇಲ್ಲಿ ಮಲ್ಕೊಂಡನು. ಸೊ ಅವನನ್ನು ಒಂದು ಜೋಳಿಗೆ ಹಾಕಿ ಮಲಗಿಸ್ಬಿಟ್ಟಿವಿ. ಆಮೇಲೆ ಇದು ಸಾಹಸನ ಜೋಳಿಗೆ. ಅವೇನ ಮಲ್ಕೊಂಡಿಲ್ಲ, ಸಾಹಸ ಇನ್ನು ಮಲಗಿಸ್ಬೇಕು ಅವನ. ಸಾಹಸ್ ಐಸ್ ಕ್ರೀಮ್ ತಿನ್ನತ್ತೀರಿ? ನನಗೆ ಐಸ್ ಕ್ರೀಮು ಸಾಸ ಬೇಬಿ. ಕಿಮುಟು ಇದು ಕಿಮುಟು. ನಾನು ಹಾಸ್ಪಿಟಲ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದು ನೋಡಿ ನಮ್ಮ ಸಣ್ಣಗೆ ಟೆನ್ಷನ್ ಸ್ಟಾರ್ಟ್ ಆಯಿತು. ನನಗಿಂತ ಜಾಸ್ತಿ ಆಕಿಗೆ ಕ್ವಶನ್ಸ್ ಇರ್ತಾವೆ. ನನಗೆ ಒಂದು ಕ್ವಶನ್ ತಲೆಯಲ್ಲಿದ್ದರೆ ಆಕಿಗೆ 108 ಕ್ವಶನ್ಸ್ ಇರ್ತವೆ ನನ್ನ ಬಗ್ಗೆ. ಸೊ ಅದನ್ನೇ ಹೇಳತ್ತಿದ್ಲು ಅವಳು. ಡಾಕ್ಟ್ರನ್ನ ಅದನ್ನ ಕೇಳು, ಇದನ್ನು ಕೇಳು, ಅದನ್ನ ಕೇಳ್ಕೊಂಬಾ, ಇದನ್ನು ಕೇಳ್ಕೊಂಬಾ, ಎಲ್ಲ ಥರ ಕೇಳ್ಕೊಂಬಾ ಅಂತ ಹೇಳಿ ಒಂದು 108 ಕ್ವಶನ್ಸ್ ಹಾಕತ್ತಿದ್ಲು ನನ್ನ ತಲೆಯಲ್ಲಿ. ಬೈದೆ ಅವಳನ್ನ, ನೀನೇ ಬಾ ನನ್ನ ಬದಲಿ ಹಾಸ್ಪಿಟಲ್ಗೆ ಅಂಥೇಳಿ. ಲಾಸ್ಟ್ ಟೈಮ್ ನನ್ನ ಜೊತೆ ಹಾಸ್ಪಿಟಲ್ಗೆ ಬಂದಾಗ ಡಾಕ್ಟ್ರನ್ನ ಫುಲ್ ಕಾಡಿಸಿಟ್ಟಿದ್ಲು, ಫುಲ್ ತಲೆ ತಿಂದಿದ್ಲು ಅವ್ರ ಮೇಡಮ್ನ. ಈ ಸಲ ನಾವಷ್ಟೇ ಹೊಂಟೀವಿ. ಸೊ ಅದೇ ಹೇಳತ್ತಿದ್ಲು, ಫುಲ್ ಎಲ್ಲ ಕ್ವಶನ್ ಹೇಳತ್ತಿದ್ಲು, ಅದನ್ನ ಕೇಳ್ಕೊಂಬ, ಇದನ್ನ ಕೇಳ್ಕೊಂಬ ಅಂತ ಹೇಳಿ. ಆಮೇಲೆ ನಮ್ಮಮ್ಮನೂ ರೆಡಿ ಆದರು. ಆ್ಯಕ್ಚುಲಿ ಅವರೆಲ್ಲ ಮದುವೆಗೆ ಹೊಂಟಿದ್ರಲ್ಲ, ಹೀಗಾಗಿ ಒಂದು ಸ್ವಲ್ಪ ಜೋರಾಗಿಯೇ ರೆಡಿಯಾಗಿದ್ದರು. ಅವ್ರ ಮದುವೆಗೆ ಹೋಗಿ ನಮ್ಮನ್ನ ಆನ್ ದ ವೇ ಹಾಸ್ಪಿಟಲ್ಗೆ ಡ್ರಾಪ್ ಮಾಡಿ ಹೋಗ್ತಾರೆ. ಆಮೇಲೆ ನಾನು ನಮ್ಮ ಕಾಕು ಇಬ್ಬರು ಹಾಸ್ಪಿಟಲ್ಗೆ ಹೋಗೋರಿದ್ವಲ್ಲ, ಹೀಗಾಗಿ ಸಿಂಪಲ್ಲಾಗಿಯೇ ರೆಡಿಯಾಗಿದ್ವಿ ಇಬ್ಬರೂ. ಅವರು ಒಂದು ಸ್ವಲ್ಪ ಜೋರಾಗಿಯೇ ರೆಡಿಯಾಗಿದ್ದರು. ಸೊ ಬಿಸಿಲಲ್ಲಿ ಇವಾಗ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಕೆಟ್ಟ ತ್ರಾಸಾಗತ್ತೆ ನನಗಂತೂ. ಹಾಸ್ಪಿಟಲ್ಗೆ ಹೋಗೋದು ಬಂದ್ರೇ ಟೆನ್ಷನ್ ಆಗುತ್ತೆ, ಹೋಗಬೇಕಲ್ಲ ಅಂತ ಹೇಳಿ. ಹೋಗೋದಕ್ಕಿಂತ ಮುಂಚೆ ರೆಡಿ ಆಗಬೇಕು, ಅದೊಂದು ದೊಡ್ಡ ಟೆನ್ಷನು. ರೆಡಿ ಆಗಬೇಕು, ಹೋಗಬೇಕು ಅಲ್ಲಿ ಬಿಸಿಲಲ್ಲಿ. ಆಮೇಲೆ ಹಾಸ್ಪಿಟಲಲ್ಲಿ ಒಂದು 2 ಅವರ್ ಕೂಡಬೇಕು ನಂಬರ್ ಹಚ್ಕೊಂಡು, ಇದೇ ಆಗುತ್ತೆ. ಆ್ಯಕ್ಚುಲಿ ನಾವು ಹೋಗೋಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಕಾಲ್ ಮಾಡಿ ನಮ್ಮದು ನೇಮ್ ರಿಜಿಸ್ಟ್ರೇಷನ್ ಮಾಡಿರ್ತೀನಿ, ಬರ್ತೀವಿ ಅಂತ ಹೇಳಿ. ಬಟ್ ಅಷ್ಟಾದ್ರೂ ಅವರು ಏನಿಲ್ಲ ಒಂದು 1/2 ಅವರ್ ಆದರೂ ಕೂಡಿಸ್ತಾರೆ ನಮ್ಮನ್ನ. ಸೊ ಅದೇ ಒಂದು ಟೆನ್ಷನ್ ಆಗಿರುತ್ತೆ ನನಗೆ ಹೋಗಬೇಕಾದ್ರೆ. ನಿಹಾಲ್ನು ಬರ್ತಾಯಿದ್ದ, ಅವನು ರೆಡಿ ಆದ. ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಒಳಗೆ ಕೆಮ್ಮು ಹತ್ತಬಾರ್ದು ಅಂತ ಹೇಳ್ತಾರೆ, ಕೆಮ್ಮು ಇರಬಾರ್ದು ಅಂತೀವಿ. ನನಗಂತೂ ಇವಾಗನ ಕೆಮ್ಮು ಸ್ಟಾರ್ಟ್ ಆಗೈತಿ. ಅದು ಒಂದು ಭಯ ಆಗತ್ತೈತಿ, ಕೆಮ್ಮು ಸ್ಟಾರ್ಟ್ ಆಗಿದ್ದಕ್ಕೇ. ನೋಡಬೇಕು, ಡಾಕ್ಟ್ರಿಗೆ ಕೇಳಬೇಕು ಏನು ಹೇಳ್ತಾರೆ ಅಂಥೇಳಿ. ಆಮೇಲೆ ಡೆಲಿವರಿ ಡೇಟ್ ಎಲ್ಲನೂ ಕೇಳ್ಕೊಂಬರ್ಬೇಕು ಇವತ್ತು, ಯಾವಾಗ ಬರಬೇಕು ಅಂಥೇಳಿ. 10 ದಿನ ಬಿಟ್ಟ ತೋರಿಸ್ಕೊಂಬರ್ತೀನಿ.
ಹತ್ಕಾಕು ಬಾ ಹಾ ನಾಡ್ ಸರಿ ಸಿಂತ ಆ ಕಡೆ ಆ್ಯಕ್ಚುಲಿ ಒಂದು ಸ್ವಲ್ಪ ಬೇರೆ ಬೇರೆ ಕಡೆ ಎಲ್ಲ ಫಂಕ್ಷನ್ಗೆ ಹೋಗೋದಿತ್ತು. ಸೊ ಬೇರೆ ಕಡೆ ಎಲ್ಲ ಸುತ್ತಾಡೋದಿತ್ತಲ್ಲ, ಹೀಗಾಗಿ ಕಾರ್ ಫುಲ್ ಟ್ಯಾಂಕ್ ಎಲ್ಲ ಇಲ್ಲಿ ಗುರ್ಲಾಪುರದಲ್ಲಿನೇ ಮಾಡಿಸ್ಕೊಂಡು ಹೋದ್ವಿ. ನಾನಿವಾಗ ಹಾಸ್ಪಿಟಲ್ಗೆ ಅಂತ ಹೇಳಿ ಮಾಲಿಂಗ್ಪುರ್ಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಹಳೆ ವ್ಲಾಗನ್ನು ನೋಡಿದವರು, ಆಮೇಲೆ ಹಳೆ ವಿಡಿಯೋನ ನೋಡಿದವರು ಕೇಳಬಹುದು, ನಾ ಮುಂಚೆ ಗೋಕಾಕಲ್ಲಿ ಬೇರೆ ಹಾಸ್ಪಿಟಲ್ ತೋರಿಸ್ಕೊತಿದ್ದೆ, ಇವಾಗ ಯಾಕೆ ಮಾಲಿಂಗ್ಪುರ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಆ್ಯಕ್ಚುಲಿ ಅಲ್ಲಿ ಗೋಕಾಕಲ್ಲಿ ಹಾಸ್ಪಿಟಲ್ ನನಗೆ ಸೆಟ್ ಆಗಲಿಲ್ಲ. ಅಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ವೇಟ್ ಮಾಡೋದಾಗ್ತಿತ್ತು. ಬೆಳಗ್ಗೆ ಹೋದರೆ ಸಾಯಂಕಾಲ ಮನೆಗೆ ಬರೋದು 7 ಗಂಟೆ 8 ಗಂಟೆ ಆಗ್ತಾಯಿತ್ತು. ಸೊ ಹೀಗಾಗಿ ನನಗೂ ಅಲ್ಲಿ ವೇಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಹಾಸ್ಪಿಟಲನ್ನು ಚೇಂಜ್ ಮಾಡಿದೆ. ಒಂದು 8 ತಿಂಗಳಲ್ಲಿ ನಾನು ಹಾಸ್ಪಿಟಲ್ನ ಚೇಂಜ್ ಮಾಡಿದೆ. ಸೊ 8 ಮಂತಿಂದ ನಾನು ಇಲ್ಲಿ ಮಾಲಿಂಗ್ಪುರಲ್ಲಿ ಹಾಸ್ಪಿಟಲಲ್ಲಿ ತೋರಿಸ್ಕೊಳತ್ತೀನಿ. ಇಂಥ ಒಂದು ಟೈಮಲ್ಲಿ, ಅದು ಲಾಸ್ಟ್ ಮೂಮೆಂಟಲ್ಲಿ ಹಾಸ್ಪಿಟಲ್ ಚೇಂಜ್ ಮಾಡಿದವಳು ಅಂದರೆ ನಾನೇ ಅನಿಸುತ್ತೆ. ಆಮೇಲೆ ಮನೆಗೆ ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು. ಅಂದರೆ ನನ್ನ ಹಾಸ್ಪಿಟಲ್ ಕೆಲಸ ಎಲ್ಲ ಬೇಗನೆ ಮುಗಿದಿತ್ತು. ಬಟ್ ಇವರೆಲ್ಲ ಫಂಕ್ಷನ್ಗೆ ಹೋಗಿದ್ರಲ್ಲ, ಸೊ ಅಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಎಲ್ಲರೂ ಕೂಡಿ ಬರುವಷ್ಟರಲ್ಲಿ ಒಂದು 6 ಗಂಟೆನೇ ಆಗಿತ್ತು. ಆಮೇಲೆ ಹಾಸ್ಪಿಟಲಲ್ಲಿ ಡಾಕ್ಟ್ರ್ ಏನು ಹೇಳಿದರು ಅಂತ ಅಂದರೆ, ಮತ್ತೆ ಸ್ಕ್ಯಾನ್ ಮಾಡಿದರು. ಅಂದರೆ ಇವಾಗ ನಾನು 9 ಮಂತ್ ಮುಗಿಯೋದಕ್ಕೆ ಬಂತಲ್ಲ, ಹೀಗಾಗಿ ಗ್ರೌತ್ ಸ್ಕ್ಯಾನ್ ಎಲ್ಲ ಮಾಡಿದರು. ಆಮೇಲೆ ರಿಪೋರ್ಟ್ ಎಲ್ಲನೂ ನಾರ್ಮಲ್ ಇದೆ, ನಾನು ನಾರ್ಮಲ್ ಆಗಿದ್ದೀನಿ, ಆಮೇಲೆ ಬೇಬಿ ಕೂಡ ನಾರ್ಮಲ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಆಮೇಲೆ ನನ್ನ ವೇಟ್ ಕೂಡ ಕರೆಕ್ಟಾಗಿದೆ, ಬೇಬಿ ವೇಟ್ನೂ ಕೂಡ ಕರೆಕ್ಟಾಗಿದೆ. ಸೊ ಡೆಲಿವರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಆಮೇಲೆ ನೀನು ಡೆಲಿವರಿಗೆ ಯಾವಾಗ ಬರ್ತೀಯ ಬಾ, ಆಮೇಲೆ ಒಂದು ಸ್ವಲ್ಪ ಪೇನ್ ಅನಿಸಿದ್ರು ಹಾಸ್ಪಿಟಲ್ಗೆ ಬಾ, ಇಲ್ಲ ಅಂತಂದರೆ ನಿನಗೆ ಯಾವ ಒಂದು ಡೇಟಲ್ಲಿ ಡೆಲಿವರಿ ಮಾಡಿಸ್ಕೋಬೇಕನ್ಸುತ್ತೆ ಆ ಒಂದು ದಿನದಲ್ಲಿ ಬಾ ಅಂತ ಹೇಳಿದರು. ಅಂದರೆ ಈ ಒಂದು ವಾರದಲ್ಲಿ ನಿನಗೆ ಯಾವಾಗ ಬೇಕು ಆವಾಗ ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆಗು ಅಂತ ಹೇಳಿದರು ಅಷ್ಟೇ. ಆಮೇಲೆ ಅದಾದಮೇಲೆ ಇನ್ನೊಂದೊಂದು ಸ್ವಲ್ಪ ಬ್ಲಡ್ ಕಡಿಮೆ ಆಗ್ತಾಯಿದೆ. ಅಂದರೆ ಇವಾಗ 9 ಪಾಯಿಂಟ್ಗೆ ಬಂದಿದೆ. ಸೊ ಅದೇ ಒಂದು ಪ್ರಾಬ್ಲಮ್ ಅಷ್ಟೇ, ಅದು ಬಿಟ್ಟರೆ ಮತ್ತೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಕೂಡ ನಾರ್ಮಲ್ ಆಗಿದೆ. ಆಮೇಲೆ ಕೆಮ್ಮೊಂದು ಹತ್ತಿದೆಯಲ್ಲ, ಸೊ ಕೆಮ್ಮೊಂದು ಕಡಿಮೆ ಮಾಡ್ಕೊ ಅಂತ ಹೇಳಿದರು. ಸೊ ಅಂದರೆ ಹಾಸ್ಪಿಟಲ್ಗೆ ಬರೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕೆಮ್ಮದು ಎಲ್ಲನೂ ಕಡಿಮೆ ಮಾಡಿಕೊಂಡು ಬಂದು ಅಡ್ಮಿಟ್ ಆಗು ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಎಲ್ಲ ಏನೇನಾಗುತ್ತೆ ಅಂತ ಹೇಳಿ. ಅಂದರೆ ಆಲ್ಮೋಸ್ಟ್ ಈ ಒಂದು ವೀಕಲ್ಲಿನೇ ನಂದು ಡೆಲಿವರಿ ಡೇಟ್ ಇದೆ ಅಂತಲೇ ಹೇಳ್ಬೋದು. ಸೊ ಹೋಗಬೇಕು ಹಾಸ್ಪಿಟಲ್ಗೆ. ಅಷ್ಟರಲ್ಲಿ ಒಂದು ಬ್ಲಡ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಆಮೇಲೆ ಕೆಮ್ಮು ಒಂದು ಕಡಿಮೆ ಮಾಡ್ಕೊಳ್ಬೋದು. ಸೊ ಅದೊಂದು ಕಡಿಮೆ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಬೇಕು. ಮನೆಗೆ ಬಂದಮೇಲೆ ನನಗಂತೂ ಫುಲ್ ಸುಸ್ತಾಗಿತ್ತು, ಮಲ್ಕೊಂಡ್ಬಿಟ್ಟಿದ್ದೆ. ನನ್ನ ಮಕ್ಕಳಂತೂ ಆಟ ಆಡತ್ತಿದ್ರು. ಪ್ರದಿತ್ಯ, ನಿಹಾಲ್, ಆಮೇಲೆ ಸಾಹಸ್ 3 ಜನ ಫುಲ್ ಜೋಶಲ್ಲಿ ಆಟ ಆಡತ್ತಿದ್ರು. ನನ್ನ ಮಗಂದಂತೂ ಕಾರ್ಬಾರ್ ಇದ್ದೇ ಇರುತ್ತೆ ಎಲ್ಲದರಲ್ಲೂ. ಆಮೇಲೆ ಇವಾಗ ಸಾಹಸ್ ಅಂತೂ ಅವನು ಫುಲ್ ಜೋರಾಗಿಬಿಟ್ಟಿದ್ದಾನೆ, ಅವನಿಗೂ ಕಾಲು ಬಂದಿದ್ದಾವೆ. ಸೊ ಮನೆಯೆಲ್ಲ ಪುಟು ಪುಟು ಅಂತ ಓಡಾಡ್ತಿದ್ದಾನೆ ಹಾಗೆ. ಸೊ ಅವನು ಫುಲ್ ದನಗಿದೆ ಮನೆಯಲ್ಲಿ. ಆಮೇಲೆ ನನಗೆ ಸ್ವಲ್ಪ ಹೀಟ್ ಜಾಸ್ತಿ ಆಗಿತ್ತಲ್ಲ, ನಮ್ಮಮ್ಮ ಕಾಲಿಗೆ ಎಲ್ಲ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ ಮಲ್ಕೋ ಅಂತ ಹೇಳಿ ಕಾಲಿಗೆ ಕೊಕೊನಟ್ ಆಯಿಲನ್ನು ಹಚ್ಚಿ ಮಸಾಜ್ ಮಾಡತ್ತಿದ್ರು. ಸೊ ಅದರಿಂದ ಒಂದು ಸ್ವಲ್ಪ ಕೋಲ್ಡ್ ಅನ್ನಿಸ್ತಾ ಇತ್ತು ನನಗೆ. ಸೊ ಇದಾಗಿತ್ತು ನನ್ನ ಒಂದು ಹಾಸ್ಪಿಟಲ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.